ನಮಸ್ತೆ ಎಲ್ಲರಿಗೂ ವೀಕ್ಷಕರೇ, ಇವತ್ತು ಯುಗಾದಿ ವರ್ಷ ಫಲವನ್ನು ನೋಡೋಣ. 2026-27 ಅಂದರೆ ಮಾರ್ಚ್ 19ಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಇಯರ್ ಯುಗಾದಿ ಹಬ್ಬದವರೆಗೂ ಕೂಡ ಲಗ್ನಗಳ ಭವಿಷ್ಯ ಹೆಂಗಿರುತ್ತೆ. ಇಲ್ಲಿ ರಾಶಿ ಭವಿಷ್ಯ ಹೇಳಲ್ಲ, ಸೊ ಅದನ್ನು ಬೇಡ, ನೋಡ್ಕೋಬೇಡಿ, ಕರೆಕ್ಟಾಗಿ ಅಪ್ಲೈ ಆಗಲ್ಲ. ದಯವಿಟ್ಟು ನಿಮ್ಮ ಲಗ್ನಗಳು ಗೊತ್ತಿದ್ರೆ ನಾನು ಹೇಳ್ತಕ್ಕಂಥದ್ದು 30% ಅಪ್ಲೈ ಆಗುತ್ತೆ ವರ್ಷ ಫಲ, ಉಳಿದ 70% ನಿಮ್ಮ ಜಾತಕ. ಈ ಒಂದು ಕುಂಡಲಿ ನೋಡ್ತಾ ಇದ್ದೀರಾ, ಇದು ಯುಗಾದಿ ವರ್ಷ ಫಲ ಕುಂಡಲಿ ಅಂತ ಕರಿತೀವಿ, ಗ್ರಹ ಸ್ಥಿತಿ. ಸೊ ಒಂದು ಆಲ್ರೆಡಿ ನಾವು ದೇಶ ಫಲ ನೋಡಿದ್ದೀವಿ ಏನೇನಾಗುತ್ತೆ ಅಂತ. ಕೆಲವೊಂದು ಪಾಯಿಂಟ್ಸ್ನ ನಾನು ಇಲ್ಲಿ ಪ್ಯಾಚಪ್ ಮಾಡ್ತೀನಿ, ಯಾಕೆಂದರೆ ಸಿಕ್ಕಾಪಟ್ಟೆ ಪಾಯಿಂಟ್ಸ್ ಬರುತ್ತೆ, ಒಂದು 1000 ಪಾಯಿಂಟ್ಸ್ ಬರುತ್ತೆ ಒಂದು ವರ್ಷ ಫಲ ಕುಂಡಲಿ ಅಂದರೆ. ಅದರಲ್ಲಿ ನಮಗೆ ಎಷ್ಟು ಕಾಣಿಸುತ್ತೋ ಅಷ್ಟನ್ನು ಬರೆದು ನಿಮಗೆ ಪ್ರೆಡಿಕ್ಟ್ ಮಾಡಿರ್ತೀನಿ. ಸೊ ಇಲ್ಲಿ ಕೆಲವೊಂದು ದುರಂತಗಳಾಗ್ತಕ್ಕಂಥದ್ದು ಈ ವರ್ಷದಲ್ಲಿ. ಆಲ್ರೆಡಿ ನಿಮಗೆ ಗುಡ್ಡು ಬ್ಯಾಡ್ ಹೇಳಿದ್ದೀನಿ, ಫಸ್ಟ್ ಪಾರ್ಟ್ 1 ಪಾರ್ಟ್ 2 ಹೋಗಿ ನೋಡ್ಕೊಳ್ಳಿ ವರ್ಷ ಫಲದ್ದು. ಇದರಲ್ಲಿ 8ನೇ ಅಧಿಪತಿ ಯಾರು? ಶುಕ್ರ. ಅವನು ಕೂತಿರ್ತಕ್ಕಂಥದ್ದು ಲಗ್ನದಲ್ಲಿ, ಅಂದರೆ ಸ್ವಲ್ಪ ನಮ್ಮ ದೇಶ, ಲಗ್ನ, ನಾವು ಅಂತ ತಗೋತೀವಿ. ಸೊ 8ನೇ ಅಧಿಪತಿ ಕೂತಿರ್ತಕ್ಕಂಥದ್ದು ಶನಿ ಜೊತೆ, ಸೂರ್ಯನ ಜೊತೆ, ಚಂದ್ರನ ಜೊತೆ. ಹಾಗೆ ಶುಕ್ರನು ಕೂಡ ಇಲ್ಲಿ 3ನೇ ಅಧಿಪತಿ ಆಗಿರ್ತಕ್ಕಂಥದ್ದು. 8 ಸಾವನ್ನ ತೋರಿಸುತ್ತೆ, ದುರಂತಗಳ ಮನೆ ಅದು. 8 ಅಂದರೆ ಸಡನ್ ಶಾಕಿಂಗ್ ನ್ಯೂಸ್. ಸೊ ಅಲ್ಲಿ ಶುಕ್ರ ಶನಿ ಜೊತೆ ಕೂತಾಗ, ಶನಿ ಅಂದರೆ ಸ್ವಲ್ಪ ಕಾಯಿಲೆಗಳು, ತುಂಬ ಜನಗಳು ಕಾಯಿಲೆಗಳಿಂದ ಬಳಲಿ ಸ್ವಲ್ಪ ಸಾವನ್ನಪ್ತಕ್ಕಂಥದ್ದು, ಬೆಡ್ ರಿಡನ್ ಆಗ್ತಕ್ಕಂಥದ್ದು ಈ ವರ್ಷದಲ್ಲಿ ದುರಂತ ಕಥೆ ಆಗುತ್ತೆ. ಹಾಗೆ 2ನೇದು ಶುಕ್ರ ಜೊತೆ ಸೂರ್ಯ ಕೂತಿರ್ತಕ್ಕಂಥದ್ದು. ಸೂರ್ಯ ಅಂದರೆ ಸ್ವಲ್ಪ ಇಲ್ಲಿ 6ನೇ ಅಧಿಪತಿ ಆಗಿರ್ತಕ್ಕಂಥದ್ದು, ರೋಗವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಹಾಗೆ ಸೂರ್ಯ ಹಾರ್ಟ್ ಅಟ್ಯಾಕ್ಗೆ ಕಾರಕ. ಈ ವರ್ಷದಲ್ಲೂ ಕೂಡ ಹಾರ್ಟ್ ಅಟ್ಯಾಕಿಂದ ಸಿಕ್ಕಾಬಟ್ಟೆ ಜನ ಸ್ವಲ್ಪ ಸಾವನ್ನಪ್ಪತಕ್ಕಂಥ ಸಾಧ್ಯತೆ ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹಾಗೆ ಬೆಂಕಿ ಅನಾಹುತಗಳು ಜಾಸ್ತಿ. ಸನ್ ಯಾವಾಗಲೂ ಫೈರ್ ಕಾರಕ ಗ್ರಹ, ಅದು ಕೂಡ ಸಿಕ್ಕಾಬಟ್ಟೆ ವಾಹನಗಳು ಬೆಂಕಿಯಿಂದ ಉರಿದೋಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸುತ್ತೆ. ಹಾಗೆ ಶುಕ್ರ ಚಂದ್ರನ ಜೊತೆ ಕೂತಿದೆ. ಚಂದ್ರ ಸಾರ್ವಜನಿಕರು, ಜನ ಸಮೂಹ ಅಂತ ಕರಿತೀವಿ. ಸೊ ಇಲ್ಲಿ ಜನ ಸಮೂಹದಿಂದ ಕಾಲ್ ತುಳಿತ ಪ್ರಕರಣಗಳು ಹೆಚ್ಚಾಗುತ್ತೆ. ಚಂದ್ರ ಎಮೋಷನ್ಸ್ಗೆ ಕಾರಕ. ಈ ಭಾವನೆಗಳು ಅಂತ ಹೇಳ್ತೀವಲ್ಲ, ನಾನು ಆ ಹೀರೋ ಫ್ಯಾನು, ಈ ಕ್ರಿಕೆಟ್ ಫ್ಯಾನು, ಆ ಪೊಲಿಟಿಷಿಯನ್ಸ್ ಫ್ಯಾನು, ಇಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ದೇವರ ಭಕ್ತಿ ಜಾಸ್ತಿ ಇದೆ, ಈ ರೀತಿ ಒಂದು ಅತಿಯಾದ ಭಾವನೆಯಿಂದ ಜನ ಸಮೂಹ ಒಂದುಗೂಡಿ ಕಾಲ್ತುಳಿತ ಪ್ರಕರಣದಿಂದ ಸ್ವಲ್ಪ ದುರಂತಗಳಾಗ್ತಕ್ಕಂಥದ್ದು, ಡೆತ್ ಆಗ್ತಕ್ಕಂಥ ಸಾಧ್ಯತೆ ಅಂತ ಶಾಸ್ತ್ರದಲ್ಲಿ ವರ್ಷ ಕೊಟ್ಟಿದ್ದಾರೆ. ಸೊ ಇದು ಹೋದ ವರ್ಷನೂ ಕೂಡ ಆಗಿತ್ತು, ಈ ವರ್ಷನೂ ಸೇಮ್ ಕಾಂಬಿನೇಷನ್ಸ್ ಬಂದಿರೋದ್ರಿಂದ ಸ್ವಲ್ಪ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ಶುಕ್ರ ಇಲ್ಲಿ 3ನೇ ಅಧಿಪತಿ ಆಗಿರೋದ್ರಿಂದ 3 ಫ್ಲೈಟ್ ಆಕ್ಸಿಡೆಂಟ್ ತೋರಿಸ್ತಾ ಇದೆ, ಭಯಾನಕ ಫ್ಲೈಟ್ ಆಕ್ಸಿಡೆಂಟ್. ಏಕೆಂದರೆ ಶುಕ್ರ ಕಾರಕ ಫಾರ್ ಲಕ್ಸುರಿ ವೆಹಿಕಲ್, ವಿಮಾನ ದುರಂತ. ಟೆಕ್ನಿಕಲ್ ಇಶ್ಯೂಯಿಂದ ಹೋಸಲ ಹೆಂಗಾಯಿತು ಅಹಮದಾಬಾದಲ್ಲಿ, ಅದೇ ರೀತಿ ಮತ್ತೆ ಇನ್ನೊಂದು ವಿಮಾನ ದುರಂತ ಆಗ್ತಕ್ಕಂಥದ್ದು ಈ ಶುಕ್ರನೇ 3ನೇ ಅಧಿಪತಿ 8ನೇ ಅಧಿಪತಿ ಲಗ್ನದಲ್ಲಿ ಕೂತ್ಕೊಂಡು, ಸ್ವಲ್ಪ ಶನಿನೂ ಕೂಡ 12ನೇ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ದುರಂತಗಳಾಗ್ತಕ್ಕಂಥದ್ದು, ಸಾವು ನೋವುಗಳಾಗ್ತಕ್ಕಂಥದ್ದು. ಇದರಲ್ಲಿ ಪ್ರಸಿದ್ಧ ರಾಜಕೀಯ ವ್ಯಕ್ತಿ ಸ್ವಲ್ಪ ದುರ್ಮರಣವನ್ನು ಹೊಂದತಕ್ಕಂಥದ್ದು, ಅಥವಾ ಪ್ರಸಿದ್ಧ ಫಿಲ್ಮ್ ಸ್ಟಾರ್, ಸೆಲೆಬ್ರಿಟಿ ದುರ್ಮರಣವನ್ನು ಹೊಂದತಕ್ಕಂಥದ್ದು ಅಂತ ಈ ಗ್ರಹಗಳ ಸ್ಥಿತಿ ಹೇಳ್ತಾ ಇದೆ. ಇದು ಜನರಲ್ ದುರಂತಗಳು ಆಗ್ತಕ್ಕಂಥ ಇಯರಲ್ಲಿ ಕೆಲವೊಂದು ಬರುತ್ತೆ. ಹಾಗೆ ಇವತ್ತು ಜಗತ್ತಲ್ಲಿ ನೋಡ್ತಾ ಇದ್ದೀರಾ, ಈ ಗ್ಯಾಸ್ ಸಿಲಿಂಡರ್ ಸಮಸ್ಯೆ, ಆ ಪಾಯಿಂಟ್ನ ನಾನು ಸ್ವಲ್ಪ ಬಿಟ್ಟಿದ್ದೀನಿ. ಇಲ್ಲಿ ಕುಂಡಲಿ ನೋಡಿ, 2ನೇ ಅಧಿಪತಿ ಕುಜ. 2ನೇ ಮನೆ ಅಂತಕ್ಕಂಥದ್ದು ತಿಂತಕ್ಕಂಥ ಆಹಾರದ ಮನೆ. ಕುಜ ಅಧಿಪತಿಯಾಗಿ 12ನೇ ಮನೆಯಲ್ಲಿ ರಾಹು ಜೊತೆ ಕೂತಿರ್ತಕ್ಕಂಥದ್ದು. ಕುಜ ಕಾರಕ ಫಾರ್ ಬೆಂಕಿ. ನಾನು ಸ್ವಲ್ಪ ಬೆಂಕಿ ಬಗ್ಗೆನೂ ಹೇಳಿದ್ದೀನಿ, ವಿದ್ಯುತ್ ಶಕ್ತಿನ ಬಗ್ಗೆನೂ ಹೇಳಿದ್ದೀನಿ. ಗ್ಯಾಸ್ ಸಿಲಿಂಡರ್ ಸ್ವಲ್ಪ ನಾನು ತೊಗೊಂಡಿಲ್ಲ. ಸೊ ಇಲ್ಲಿ ಗ್ಯಾಸ್ ಸಿಲಿಂಡರ್ ಕಾರಕನೂ ಕುಜನೇ. 12ನೇ ಮನೇಲಿ ಕೂತಿರ್ತಕ್ಕಂಥದ್ದು ವ್ಯಯ. 12 ಅಂದ್ರೇನು? ಸಾಲಲ್ಲ, ಶಾರ್ಟೇಜ್. ಆ ಒಂದು ಮನೆ ಫೈರ್, ಸ್ಟ್ರೈಕ್ಸ್, ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು, ಆ ಹೋಟೆಲ್ಗಳಿಗೆ ಸಮಸ್ಯೆ, ಲಾಸ್ ಆಗ್ತಕ್ಕಂಥದ್ದು ಎಲ್ಲ 12ನೇ ಮನೆ. ಇದು ಯುಗಾದಿ ಭವಿಷ್ಯದಲ್ಲೇ ಎಲ್ಲವೂ ಇರುತ್ತೆ.
ಸೊ ನಾವು ನಮಗೆ ಕಣ್ಣಿಗೆ ಕಾಣಿಸೋಷ್ಟು ನಾವು ಕೂಡ ಬರೆದಿರ್ತೀವಿ. ಇನ್ನೂ ಎಷ್ಟು ಪಾಯಿಂಟ್ಸ್ ಮಿಸ್ ಆಗಿದೆಯೋ ನನ್ನ ಕಡೆಯಿಂದ ಗೊತ್ತಿಲ್ಲ. ದೇವರು ಎಷ್ಟು ನನ್ನ ಕೈಲಿ ಮಾಡಿಸಿರ್ತಾನೆ ಅಷ್ಟನ್ನು ನಾನು ಕೊಟ್ಟಿರ್ತೀನಿ. ಓಕೆ, ಇವಾಗ 12 ಲಗ್ನಗಳ ಒಂದು ಫಲವನ್ನು ನೋಡ್ಕೊಂಡು ಹೋಗೋಣ. ಫಸ್ಟ್ ಒನ್ ಮೇಷಲಗ್ನ. ಮೇಷಲಗ್ನದವ್ರಿಗೆ ಖರ್ಚುಗಳು ಹೆಚ್ಚಾಗ್ತಕ್ಕಂಥ ಒಂದು ಇಯರ್. ಲಗ್ನಾಧಿಪತಿ 11ರಲ್ಲಿ ಕೂತಿದ್ದಾನೆ, ಆದರೂ 12ನೇಮಲ್ಲಿ ಹೆಚ್ಚು ಗ್ರಹಗಳು ಸ್ವಲ್ಪ ಖರ್ಚನ್ನ ಜಾಸ್ತಿ ಕೊಡ್ತವೆ. ಸೇವಿಂಗ್ ಸ್ವಲ್ಪ ಕಡಿಮೆ. ಫಾರಿನ್ ಟ್ರಾವೆಲ್ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ. ಅಲ್ಲಿಗೆ ಜಾಬ್ ಹೋಗ್ತಕ್ಕಂಥದ್ದು, ಸಕ್ಸಸ್ ಆಗ್ತಕ್ಕಂಥದ್ದು ಹೆಚ್ಚು ಕಂಡು ಬರ್ತಾ ಇದೆ. ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ, ನಿದ್ದೆ ಪ್ರಾಬ್ಲಮ್ ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸ್ಪಿರಿಚುವಲ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಆಧ್ಯಾತ್ಮಿಕವಾಗಿ ಆಸ್ಟ್ರಾಲಜಿ ಎಕ್ಸೆಟ್ರಾ ಯಾವುದು ಸ್ಪಿರಿಚುವಲ್ ಅಂತ ಬರುತ್ತೆ ಅದ್ರ ಕಡೆ ಇಂಟ್ರೆಸ್ಟು, ಗಮನ ಕೊಡ್ತಕ್ಕಂಥದ್ದು, ಕಲಿತಕ್ಕಂಥದ್ದು ಮೇಷಲಗ್ನದವ್ರಿಗೆ ಹೆಚ್ಚಾಗಿ ತೋರಿಸ್ತಾ ಇದೆ. ಹಾಗೆ 12ನೇಮಲ್ಲಿ ಗ್ರಹಗಳು ಕೂತಿದ್ರು ಕೂಡ ಅತಿ ಹೆಚ್ಚು ಸೀಕ್ರೆಟ್ ಇನ್ಕಮ್ ಬರ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಓವರಾಲು ಮಿಕ್ಸ್ಡ್ ಇಯರ್ ಅಂತ ಹೇಳ್ತೀವಿ, 50-50 ಇರ್ತಕ್ಕಂಥದ್ದು ಮೇಷಲಗ್ನದವ್ರಿಗೆ. ನೆಕ್ಸ್ಟು ವೃಷಭ ಲಗ್ನ. ವೃಷಭ ಲಗ್ನದವ್ರಿಗೆ ಇನ್ಕಮ್ ಇನ್ಕ್ರೀಸ್ ಆಗ್ತಕ್ಕಂಥದ್ದು, ಒಳ್ಳೆ ಲಾಭಾಂಶದ ಇಯರ್ ಅಂತ ಹೇಳ್ಬೋದು. ಹಾಗೆ ಹೊಸ ಫ್ರೆಂಡ್ಸ್ ಆಗ್ತಾರೆ ಈ ವರ್ಷದಲ್ಲಿ. ನೆಟ್ವರ್ಕ್ ಬಿಲ್ಡ್ ಆಗಿ ಬೆನಿಫಿಟ್ ಆಗ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ಹೆಚ್ಚಾಗಿ ತೋರಿಸ್ತಾ ಇದೆ. ಲಾಂಗ್ ಟರ್ಮ್ ಗೋಲ್ಸು ತುಂಬ ಸಕ್ಸಸ್ ಆಗ್ತಕ್ಕಂಥ ಇಯರು. ನಾನು ಈ ವರ್ಷದಲ್ಲಿ ಒಂದು ಬಿಸ್ನೆಸ್ ಮಾಡೋಣ ಅಂದ್ಕೊಂಡಿದ್ದೀನಿ, ಏನೋ ಒಂದು ಹೊಸ ಒಳ್ಳೆ ಜಾಬಿಗೆ ಸೇರ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಸರಿ, ನೀವೇನು ಅನ್ಕೋತೀರಾ, ಸ್ವಲ್ಪ ಸಕ್ಸಸ್ ಆಗ್ತಕ್ಕಂಥ ಒಂದು ಇಯರ್ ಅಂತ ಹೇಳ್ಬೋದು. ಅದು ಲಾಂಗ್ ಟರ್ಮಲ್ಲಿ ಸಕ್ಸಸ್ ಆಗುತ್ತೆ. ಹಾಗೆ ಎಲ್ಡರ್ ಬ್ರದರ್ಸ್ ಇದ್ದರೆ ನಿಮಗೆ ಅಣ್ಣಂದರಿಂದ ಲಾಭ, ಅವರಿಂದ ಹೆಲ್ಪು, ಅಥವಾ ಫ್ರೆಂಡ್ಸಿಂದ ಹೆಲ್ಪು, ಅವರಿಂದ ಲಾಭ ಹೆಚ್ಚಾಗ್ತಕ್ಕಂಥ ಒಂದು ಇಯರ್. ಹಾಗೆ ಇದನ್ನು ವೃಷಭ ಲಗ್ನದವ್ರಿಗೆ ಫೈನಾನ್ಷಿಯಲ್ ಇಯರ್ ಅಂತ ಕರಿತೀವಿ. ದುಡ್ಡಿನ ವರ್ಷ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಮಿಥುನ ಲಗ್ನದವ್ರಿಗೆ. ಮಿಥುನ ಲಗ್ನದವ್ರಿಗೆ ಕೆರಿಯರಲ್ಲಿ ಚೇಂಜಸ್ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು, ಪ್ರಮೋಷನ್ ಆಗ್ತಕ್ಕಂಥದ್ದು, ನೇಮ್ ಆ್ಯಂಡ್ ಫೇಮ್ ಹೆಚ್ಚಾಗುತ್ತೆ. ಹಾಗೆ ಜವಾಬ್ದಾರಿಗಳು ಕೂಡ ಹೆಚ್ಚಾಗುತ್ತೆ. ಪಬ್ಲಿಕ್ಕಲ್ಲಿ ಇಮೇಜು ತುಂಬ ಸ್ಟ್ರಾಂಗ್ ಆಗುತ್ತೆ. ಓವರಾಲು ಕೆರಿಯರಲ್ಲಿ ಇಂಪ್ರೂವ್ಮೆಂಟ್ ಇಯರ್ ಅಂತ ಹೇಳ್ಬೋದು. ಜಾಬ್ ಇಸ್ ಎಕ್ಸಲೆಂಟ್ ಇನ್ ಮಿಥುನ ಲಗ್ನ. ಕರ್ಕಾಟಕ ಲಗ್ನ. ನೆಕ್ಸ್ಟು ಕರ್ಕಾಟಕ ಲಗ್ನದವರಿಗೆ ಲಕ್ ಸಪೋರ್ಟ್ ಇಯರ್ ಅಂತ ಹೇಳ್ಬೋದು. ಅದು ಎಂಥದ್ದೇ ಕಷ್ಟ ಬರಲಿ, ತಲೆ ಬೀಳುವಂಥದ್ದು ಬರಲಿ, ಬಚಾವ್. ಅದೇನೇ ಆಗಿರಲಿ ಸಮಸ್ಯೆ, ಭಗವಂತ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಈ ವರ್ಷ ಸಪೋರ್ಟಿವ್ ಆಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಓದಬೇಕು ಅನ್ನೋ ಆಸೆ ಜಾಸ್ತಿ ಆಗುತ್ತೆ ಸ್ವಲ್ಪ, ಅಥವಾ ಟೀಚ್ ಮಾಡಬೇಕು ಅನ್ನೋ ಆಸೆ ಜಾಸ್ತಿ ಆಗುತ್ತೆ. ಸ್ವಲ್ಪ ಲಾಂಗ್ ಟ್ರಾವೆಲ್ ತೋರಿಸ್ತಾ ಇದೆ. ಫಾರಿನ್ಗೆ ಹೋಗಬೇಕು ಅಂತ ಆಸೆ ಇದ್ದರೆ ಫಾರಿನ್ಗೆ ಹೋಗ್ತಕ್ಕಂಥದ್ದು, ಇಲ್ಲ ಸುತ್ತಾಡಬೇಕು, ದೇವಸ್ಥಾನಗಳನ್ನಾಗಿರ್ಬೋದು, ಟ್ರಿಪ್ಗಳನ್ನಾಗಿರ್ಬೋದು ಅಂದರೆ ಸುತ್ತಾಡ್ತಕ್ಕಂಥ ಒಂದು ಇಯರ್ ಆಗುತ್ತೆ. ಸ್ಪಿರಿಚುವಲ್ ಇಂಟ್ರೆಸ್ಟು ತುಂಬಾ ಜಾಸ್ತಿ ಆಗ್ತಕ್ಕಂಥದ್ದು, ಇನ್ವಾಲ್ವ್ ಆಗ್ತಕ್ಕಂಥದ್ದು, ಏನಾರ ಕಲಿತಕ್ಕಂಥದ್ದು, ಹೇಳ್ಕೊಡ್ತಕ್ಕಂಥದ್ದು ಈ ವರ್ಷದಲ್ಲಿ ಕರ್ಕಾಟಕ ಲಗ್ನದವ್ರಿಗೆ ತೋರಿಸ್ತಾ ಇದೆ. ಹಾಗೆ ಫಾದರಿಂದ ಗುಡ್ ನ್ಯೂಸ್ ಬರ್ತಕ್ಕಂಥದ್ದು, ಅಥವಾ ಅವರಿಂದ ಹೆಲ್ಪ್ ಆಗ್ತಕ್ಕಂಥದ್ದು, ಅವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು, ಒಂದು ಫಾದರು ನಿಮ್ಮ ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ, ಅಥವಾ ಅವರಿಂದ ಒಳ್ಳೇದಾಗ್ತಕ್ಕಂಥ ಒಂದು ಇಯರ್ ಆಗುತ್ತೆ. ಓವರಾಲು ಲಕ್ಕಿ ಇಯರ್ ಅಂತ ಹೇಳ್ಬೋದು ಕರ್ಕಾಟಕ ಲಗ್ನದವ್ರಿಗೆ. ನೆಕ್ಸ್ಟು ಸಿಂಹ ಲಗ್ನದವ್ರಿಗೆ. ಸಿಂಹ ಲಗ್ನದವ್ರಿಗೆ ಸಡನ್ ಚೇಂಜು ಲೈಫಲ್ಲಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ, ಅಥವಾ ಆಗಬಹುದು. ನಿಮ್ಮ ಜಾತಕದ ಮೇಲೆ ಡಿಪೆಂಡ್ ಇದು 30%. ಹೆಲ್ತ್ ಕೇರ್ ಇಂಪಾರ್ಟೆಂಟ್. ಹೆಲ್ತ್ ಇಶ್ಯೂಸ್ ಬರ್ತಕ್ಕಂಥ ಸಾಧ್ಯತೆಗಳಿದೆ ಸಿಂಹ ಲಗ್ನ. ಸ್ವಲ್ಪ ಹಾರ್ಟ್ ರಿಲೇಟೆಡ್ಡು, ಹೀಟ್ ರಿಲೇಟೆಡ್ಡು, ಮಾನಸಿಕವಾಗಿ ಸ್ವಲ್ಪ ಹೆಚ್ಚಾಗಿ ನೋಡ್ಕೋಬೇಕು ಅಂತ ಹೇಳ್ತಾ ಇದೆ ವರ್ಷ ಭವಿಷ್ಯ ಫಲ. ಹಿಡನ್ ಇನ್ಕಮ್ ಬರ್ತಕ್ಕಂಥ ಸಾಧ್ಯತೆ, ಗೊತ್ತಿಲ್ಲದೆ ಇರತಕ್ಕಂಥ ದುಡ್ಡು, ಅಥವಾ ಸಡನ್ನಾಗಿ ಬಂದ್ಬಿಡುತ್ತೆ. ಯಾವುದರಿಂದನಾದರೂ ಬರ್ಬೋದು. ಯಾರೋ ಕೊಟ್ಟಿದ್ದೀರ ದುಡ್ಡು ವಾಪಸ್ ಬರಬೇಕಿತ್ತು, ಬಂದೋಯ್ತು. ಕಂಪ್ನಿಯಿಂದ ದುಡ್ಡು ಬರಬೇಕಿತ್ತು, ಬಂತು. ಇಲ್ಲ ನಾನೊಂದು ಬೆಳೆ ಹಾಕಿದ್ದೀನಿ, ಒಳ್ಳೆ ಇನ್ಕಮ್ ಬರುತ್ತಾ, ಸೊ ಅಲ್ಲಿಂದ ಬಂದ್ಬಿಡ್ಬೋದು. ಒಟ್ಟು ಒಂದು ಹಿಡನ್ ಇನ್ಕಮ್ ಹೆಚ್ಚಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇನ್ಶೂರೆನ್ಸ್ ಬೆನಿಫಿಟ್ಸು ಕೂಡ ಬರ್ತಕ್ಕಂಥ ಸಾಧ್ಯತೆ ಇದೆ. ಆ ಒಂದು ಆಫರ್ಸ್ ಇತ್ತು ಅಂದರೆ, ಅಥವಾ ಬರಬೇಕಾಗಿರೋ ಸ್ಟೇಜ್ ಇತ್ತು ಅಂದರೆ ಒಳ್ಳೆ ಅಮೌಂಟ್ ಬರ್ತಕ್ಕಂಥದ್ದು ಕೆಲವು ತೋರಿಸ್ತಾ ಇದೆ. ಎಮೋಷನಲ್ ಟ್ರಾನ್ಸ್ಫರ್ಮೇಷನ್ ಆಗ್ತಕ್ಕಂಥದ್ದು. ಸೊ ಎಮೋಷನಲ್ ಆಗಿ ನೀವು ಕೆಲವೊಂದನ್ನು ಬುದ್ಧಿ ಕಲಿತಕ್ಕಂಥದ್ದು,
ಯಾವುದು ಸರಿ ಯಾವುದು ತಪ್ಪು, ನಾನು ಹೆಂಗಿರಬೇಕು ಜೀವನದಲ್ಲಿ, ಯಾರು ನಂಗೆ ಸಪೋರ್ಟ್ ಮಾಡ್ತಾರೆ, ಯಾರು ಸಪೋರ್ಟ್ ಮಾಡಲ್ಲ, ಶತ್ರುಗಳು ಯಾರು, ಮಿತ್ರರು ಯಾರು. ಸೊ ಈ ರೀತಿ ಒಂದು ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಮೈಂಡ್ಸೆಟ್ಟು ಒಳ್ಳೆಯದ್ರ ಕಡೆ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ಆಧ್ಯಾತ್ಮಿಕವಾಗಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಕನ್ಯಾ ಲಗ್ನದವ್ರಿಗೆ ನೋಡೋಣ. ಕನ್ಯಾ ಲಗ್ನದವರಿಗೆ ಮ್ಯಾರೇಜ್ ಯೋಗ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಯೋಗ ವರ್ಷಫಲದಿಂದ. ರಿಲೇಷನ್ಶಿಪ್ಪು ಮ್ಯಾರೇಜಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಬಿಸ್ನೆಸ್ಸಲ್ಲಿ ಒಳ್ಳೊಳ್ಳೆ ಪ್ರಾಫಿಟ್ಸು ಬೆನಿಫಿಟ್ಸು. ಪಬ್ಲಿಕ್ ಡೀಲಿಂಗು ಇನ್ಕ್ರೀಸ್ ಆಗ್ತಕ್ಕಂಥದ್ದು. ಜನರ ಸಂಪರ್ಕ ವಿಪರೀತ ಆಗುತ್ತೆ ಕನ್ಯಾ ಲಗ್ನದವ್ರಿಗೆ. ಒಟ್ಟು ರಿಲೇಷನ್ಶಿಪ್ಗೆ ಒಳ್ಳೆ ಇಯರ್ ಅಂತ ಹೇಳಿರ್ಬೋದು. ಅಂದರೆ ಅದು ಸಂಬಂಧದಲ್ಲಾಗಿರ್ಬೋದು, ಬಿಸ್ನೆಸ್ಸಲ್ಲಾಗಿರ್ಬೋದು, ರಿಲೇಷನ್ ಚೆನ್ನಾಗಾಗುತ್ತೆ ಜನಗಳ ಜೊತೆ, ಮನೆಯವ್ರ ಜೊತೆ. ನೆಕ್ಸ್ಟು ತುಲಾ ಲಗ್ನದವ್ರಿಗೆ ಹೇಗಿದೆ ನೋಡೋಣ. ತುಲಾ ಲಗ್ನದವ್ರಿಗೆ ಜಾಬ್ ಚೇಂಜ್ ಆಗ್ತಕ್ಕಂಥ ಸಾಧ್ಯತೆ ಅಥವಾ ನ್ಯೂ ಜಾಬ್ ಅಪರ್ಚುನಿಟಿ ಚಾನ್ಸಸ್ ಇರ್ತಕ್ಕಂಥದ್ದು. ನಾನೊಂದು ಹೊಸ ಜಾಬ್ ಹುಡುಕ್ತಾ ಇದ್ದೀನಿ, ಜಾಬ್ ಸಿಗ್ತಕ್ಕಂಥ ಇಯರು, ಇಲ್ಲ ಜಾಬ್ ಚೇಂಜ್ ಮಾಡಬೇಕು, ಒಂದು ಒಳ್ಳೆ ಜಾಬ್ ಸಿಗ್ತಕ್ಕಂಥ ಇಯರ್ ಆಗುತ್ತೆ. ಹಾಗೆ ಎನಿಮೀಸ್ನ ಓವರ್ಕಮ್ ಮಾಡ್ತೀರಾ, ಅವ್ರ ವಿರುದ್ಧ ಗೆಲ್ತಕ್ಕಂಥದ್ದು. ಅವರೆಷ್ಟೇ ಸ್ಟ್ರಾಂಗ್ ಆಗಿದ್ರು ಕೂಡ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ಹೆಲ್ತು ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು ತುಲಾ ಲಗ್ನದವ್ರಿಗೆ. ನನಗೇನೋ ಆ ಕಾಯಿಲೆ ಇತ್ತು, ಈ ಕಾಯಿಲೆ ಇತ್ತು, ಇದರಿಂದ ನಾನು ಹೊರ ಬಂದೆ, ಇದನ್ನು ಸ್ಟ್ರಾಂಗ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಾಗಿದ್ದೀನಿ. ಈ ರೀತಿ ಹೆಲ್ತು ಎಲ್ಲ ವಿಚಾರದಲ್ಲೂ ಒಳ್ಳೆಯದಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಕಾಂಪಿಟೇಷನ್ನಲ್ಲಿ ಸಕ್ಸಸ್ ಆಗ್ತಕ್ಕಂಥ ಒಂದು ಇಯರ್ ತೋರಿಸ್ತಾ ಇದೆ. ನಾನೊಂದು ಎಕ್ಸಾಮ್ ಬರೆದಿದ್ದೀನಿ, ಗೌರ್ಮೆಂಟಲ್ಲೋ, ಪ್ರೈವೇಟಲ್ಲೋ, ಇಂಟರ್ವ್ಯೂಸಲ್ಲೋ, ಎಕ್ಸೆಟ್ರಾ. ನೀವೇನೇ ಕಾಂಪಿಟೇಷನಲ್ಲಿ ಬರೆದ್ರು ಸಕ್ಸಸ್ ಆಗ್ತಕ್ಕಂಥದ್ದು, ಬೆನಿಫಿಟ್ ಕೊಡ್ತಕ್ಕಂಥ ಒಂದು ಇಯರ್ ಆಗುತ್ತೆ. ವಿಕ್ಟರಿ ಇಯರ್ ಅಂತ ತುಲಾ ಲಗ್ನದವ್ರಿಗೆ ಹೇಳ್ತೀವಿ ಈ ವರ್ಷ. ನೆಕ್ಸ್ಟು ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವ್ರಿಗೆ ಲವ್ ಸಕ್ಸಸ್ ಆಗ್ತಕ್ಕಂಥದ್ದು. ನಾವು ಯಾರಿಗಾದ್ರು ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಫ್ರೆಂಡ್ಸ್ ಆಗಿದ್ದೀವಿ, ಅಥವಾ ಯಾರಾದರೂ ನಮಗೆ ಪ್ರಪೋಸ್ ಮಾಡ್ತಾ ಇದ್ದಾರೆ ಅಂದಾಗ ಆ ಲವ್ ಸಕ್ಸಸ್ ಆಗ್ತಕ್ಕಂಥ ಒಂದು ಇಯರ್ ಆಗುತ್ತೆ. ಚೈಲ್ಡ್ ರಿಲೇಟೆಡು ಗುಡ್ ನ್ಯೂಸ್ ಬರ್ತಕ್ಕಂಥದ್ದು. ನೀವೊಂದು ಮಕ್ಕಳಿಗೆ ಟ್ರೈ ಮಾಡ್ತಾ ಇದ್ದೀರಾ, ಆಗ್ತಾ ಇಲ್ಲ ಅಂದಾಗ ನಿಮಗೆ ಮಕ್ಕಳಾಗ್ತಕ್ಕಂಥ ಸಾಧ್ಯತೆ ಈ ವರ್ಷದಲ್ಲಿ ತುಂಬ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ. ಅಥವಾ ಮಕ್ಕಳಿಂದ ನಿಮಗೆ ಗುಡ್ ನ್ಯೂಸು ಇರುತ್ತೆ. ಚೆನ್ನಾಗಿ ಓದ್ತಾ ಇದ್ದಾರೆ ಅಥವಾ ಒಂದು ನೇಮ್ ಆ್ಯಂಡ್ ಫೇಮ್ ತಂದು ಕೊಡ್ಬೋದು. ಮಕ್ಕಳು ನಿಮ್ಮನ್ನು ಕೇರ್ ಮಾಡ್ತಕ್ಕಂಥದ್ದು. ಒಟ್ಟು ಮಕ್ಕಳಿಂದ ಒಳ್ಳೆಯದಾಗುತ್ತೆ, ಇಲ್ಲ ಮಕ್ಕಳಾಗುತ್ತೆ, ಎಕ್ಸೆಟ್ರಾ ಗುಡ್ ನ್ಯೂಸ್. ಕ್ರಿಯೇಟಿವಿಟಿ ಇನ್ಕ್ರೀಸ್ ಆಗ್ತಕ್ಕಂಥದ್ದು. ಒಂಥರ ವೀಡಿಯೋಸ್ ಮಾಡೋದು, ಎಡಿಟ್ ಮಾಡೋದು, ಫೋಟೋ ಸ್ಟೈಲ್, ಒಂಥರ ಕ್ರಿಯೇಟಿವಿಟಿ ಅಂತ ಏನೇನು ಹೇಳ್ತೀವಿ ಸೂಪರಾಗಿ ಮಾಡ್ತಕ್ಕಂಥದ್ದು ತೋರಿಸುತ್ತೆ. ಎಂಟರ್ಟೈನ್ಮೆಂಟ್ ಜಾಸ್ತಿ ಆಗುತ್ತೆ ಸಿಗ್ತಕ್ಕಂಥದ್ದು ಕೂಡ. ಹಾಗೆ ನೇಮು ಫೇಮು ಹೆಚ್ಚಾಗುತ್ತೆ. ಫೇಮು ಹೆಚ್ಚಾಗಿ ಸಿಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಓವರಾಲು ಹ್ಯಾಪಿ ಇಯರ್ ಅಂತ ಹೇಳ್ಬೋದು. ಎಂಜಾಯ್ಮೆಂಟ್ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಶೇಕ್ ಆಗುತ್ತೆ. ಉಳಿದಿದ್ದ ವಿಚಾರ ಎಕ್ಸಲೆಂಟ್. ನೆಕ್ಸ್ಟು ಧನುರ್ ಲಗ್ನ. ಧನುರ್ ಲಗ್ನದವರಿಗೆ ಹೌಸ್ ಪರ್ಚೇಸ್ ತೋರಿಸ್ತಾ ಇದೆ ಅಥವಾ ವೆಹಿಕಲ್ ಪರ್ಚೇಸ್ ತೋರಿಸ್ತಾ ಇದೆ. ಇಂಪಾರ್ಟೆಂಟಾಗಿ ಈ ವರ್ಷದಲ್ಲಿ ತಗೋಬೇಕು ಅಂತ ಆಸೆ ಇದ್ದರೆ ಒಳ್ಳೆ ಯೋಗ ತೋರಿಸ್ತಕ್ಕಂಥದ್ದು ತಗೋತೀರಾ. ಫ್ಯಾಮಿಲಿ ಹ್ಯಾಪಿನೆಸ್ ಜಾಸ್ತಿ ಆಗುತ್ತೆ. ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತೆ. ಸ್ಪೆಷಾಲಿಟೀಸ್ ಹೆಚ್ಚಾಗುತ್ತೆ. ಹೆಚ್ಚಾಗಿ ಸೋಫಾ ಬೇಕಾ, ಫ್ರಿಜ್ ಬೇಕಾ, ಟಿ ವಿ ಬೇಕಾ, ಮನೆಗೆ ಏನೇನು ಬೇಕು ವಸ್ತುಗಳು ತಂದಿಟ್ಕೊಳ್ತಕ್ಕಂಥದ್ದು, ಅದರಿಂದ ಮನೇಲಿ ಖುಷಿ ಬರ್ತಕ್ಕಂಥದ್ದು ತೋರಿಸುತ್ತೆ. ಬೇರೆ ಬೇರೆ ವಿಚಾರ, ಖುಷಿ ಬೇರೆ, ಇದು ಬೇರೆ. ಪ್ರಾಪರ್ಟಿಯಿಂದ ಬೆನಿಫಿಟ್ ಸಿಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಓವರಾಲು ಒಂಥರ ನಿಮಗೆ ಬೆನಿಫಿಟ್ ಇಯರ್ ಅಂತ ಹೇಳ್ಬೋದು, ಮತ್ತು ಕಂಫರ್ಟ್ ಇಯರ್ ಅಂತ ಹೇಳ್ಬೋದು. ಮೆಂಟಲ್ ಪೀಸು ಇಂಪ್ರೂವ್ಮೆಂಟ್ ಆಗುತ್ತೆ. ನಾನು ಈ ವರ್ಷದಲ್ಲಿ ಕಾಮಾಗಿದ್ದೀನಿ, ಆರಾಮಾಗಿದ್ದೀನಿ, ಅಷ್ಟೊಂದು ಡಿಸ್ಟರ್ಬೆನ್ಸ್ ಇಲ್ಲ. ಸೊ ಈ ರೀತಿ ಸ್ವಲ್ಪ ಕಂಫರ್ಟ್ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟು ಮಕರ ಲಗ್ನ. ಮಕರ ಲಗ್ನದವ್ರಿಗೆ ಕಮ್ಯುನಿಕೇಷನಿಂದ ಸಕ್ಸಸ್ ಸಿಗ್ತಕ್ಕಂಥದ್ದು. ಯಾರು ಯೂಟ್ಯೂಬ್ ಚಾನಲ್ ಮಾಡ್ತೀರಾ, ಕಮಿಷನ್ ಡೀಲ್ಗಳು ಮಾಡ್ತೀರಾ, ಒಟ್ಟು ಕಮ್ಯುನಿಕೇಷನ್ ಅಂತ ಎಲ್ಲೆಲ್ಲಿ ಬರುತ್ತೆ ಸಿಕ್ಕಾಬಟ್ಟೆ ಸಕ್ಸಸ್ ಇಯರ್ ಅಂತ ಹೇಳ್ಬೋದು. ಶಾರ್ಟ್ ಟ್ರಾವೆಲ್ ಇನ್ಕ್ರೀಸ್ ಆಗ್ತಕ್ಕಂಥದ್ದು. ಸಣ್ಣ ಪುಟ್ಟ ಪ್ರವಾಸಗಳಲ್ಲಿ ಆಸಕ್ತಿ, ಓಡಾಡ್ತಕ್ಕಂಥದ್ದು, ಎಂಜಾಯ್ ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಸ್ಕಿಲ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸ್ಕಿಲ್ ಒಂದು ಟ್ಯಾಲೆಂಟ್ ಆಗಿರ್ಬೋದು, ದಡ್ಡ ಆಗಿದರೆ ಬುದ್ಧಿವಂತ ಆಗ್ತಕ್ಕಂಥದ್ದು ಕೆಲವೊಂದು ವಿಚಾರಗಳಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ಬಿಸ್ನೆಸ್ ಕೂಡ ಗ್ರೋತ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಓವರಾಲು ಪ್ರೋಗ್ರೆಸ್ ಇಯರ್ ಅಂತ ಹೇಳ್ಬೋದು ಈ ಒಂದು ವರ್ಷ. ನೆಕ್ಸ್ಟು ಕುಂಭಲಗ್ನ. ಕುಂಭಲಗ್ನದವರಿಗೆ ಮನಿ ಇನ್ಕಮ್ ಇನ್ಕ್ರೀಸ್ ಆಗ್ತಕ್ಕಂಥದ್ದು, ಒಳ್ಳೊಳ್ಳೆ ಹಣ ಲಂಸಮ್ ದುಡ್ಡು ಬರ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ಸ್ವಲ್ಪ ಅದ್ರ ಜೊತೆಗೆ ಸೆಲ್ಫ್ ಎಫರ್ಟ್ ಹಾಕಿದರೆ ಬಿಗ್ ಅಮೌಂಟ್ ಬರ್ತಕ್ಕಂಥದ್ದು ಈ ವರ್ಷದಲ್ಲಿ. ಫ್ಯಾಮಿಲಿಯಿಂದ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ. ಸಿಕ್ಕಾಬಟ್ಟೆ ಸಪೋರ್ಟು ಫ್ಯಾಮಿಲಿಯಿಂದ. ಗೋಲ್ಡ್ ಆ್ಯಂಡ್ ಅಸೆಟ್ಸ್ ಪರ್ಚೇಸ್ ಯೋಗ ಇದೆ. ಸಿಕ್ಕಾಬಟ್ಟೆ ಗೋಲ್ಡ್ನ ಪರ್ಚೇಸ್ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ
ಕುಂಭ ಲಗ್ನದವರು. ಹಾಗೆ ಸೇವಿಂಗ್ಸ್ ಮನಿ ಇಡ್ತಕ್ಕಂಥದ್ದು, ಲಿಕ್ವಿಡ್ ಕ್ಯಾಶ್ ಅಂತ ಹೇಳ್ತೀವಿ, ಹಜರ್ಡ್ಸ್ ಮಾಡ್ತಕ್ಕಂಥದ್ದು ಈ ವರ್ಷದಲ್ಲಿ ತುಂಬ ಯೋಗ ಚೆನ್ನಾಗಿ ತೋರಿಸ್ತಾ ಇದೆ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ ಈ ವರ್ಷದಲ್ಲಿ. ನನ್ನ ಹತ್ರ ದುಡ್ಡಿದೆ, ನನಗೂ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಇದೆ, ನನ್ನ ಹತ್ರ ದುಡ್ಡಿದೆ ಅಂತ. ಈ ರೀತಿ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ದುಡ್ಡು ಕೂಡ ಬರ್ತಕ್ಕಂಥ ತೋರಿಸ್ತಾ ಇದೆ. ಓವರಾಲು ವೆಲ್ತ್ ಇಯರ್ ಅಂತ ಹೇಳ್ಬೋದು ಕುಂಭಲಗ್ನ. ಇಷ್ಟು ಮೀನ ಲಗ್ನ, ಲಾಸ್ಟ್ ಒನ್. ಪರ್ಸನಲ್ ಲೈಫು ಮೇಜರ್ ಚೇಂಜ್ ಆಗ್ತಕ್ಕಂಥದ್ದು. ಸ್ವಂತ ಬುದ್ಧಿವಂತಿಕೆಯಿಂದ, ಸ್ವಂತ ಜಾಣ್ಮೆಯಿಂದ, ಟ್ಯಾಲೆಂಟ್ಸ್ ಬಳಸಿ, ಸೆಲ್ಫ್ ಎಫರ್ಟ್ ಹಾಕಿ ಸಕ್ಸಸ್ ಆಗ್ತಕ್ಕಂಥ ಒಂದು ಇಯರ್ ಆಗುತ್ತೆ. ಈ ವರ್ಷದಲ್ಲಿ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ. ನಾನೇನು ಬೇಕಾದರೂ ಮಾಡ್ತೀನಿ, ನನ್ನ ಕೈಲಾಗುತ್ತೆ. ಸೊ ಈ ರೀತಿ ಒಂದು ಕಾನ್ಫಿಡೆನ್ಸು ಬಲ ಮಾಡ್ಕೋತೀರಾ. ನೇಮು ಫೇಮು ಹೆಚ್ಚಾಗಿ ಬರುತ್ತೆ. ಓವರಾಲು ಮೀಡಿಯಮ್ ಗುಡ್ ಇಯರ್ ಅಂತ ಕರಿತೀವಿ ಮೀನ ಲಗ್ನಕ್ಕೆ. ಸೆಲ್ಫ್ ಎಫರ್ಟ್ ಹಾಕಿದ್ದಲ್ಲಿ ಸಕ್ಸಸ್ಸು. ಸ್ವಲ್ಪ ಖರ್ಚುಗಳಿರುತ್ತೆ, ಕಮಿಟ್ಮೆಂಟ್ಗಳು ಬರುತ್ತೆ, ಬಟ್ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆದಾಗ ಇವೆಲ್ಲ ಬ್ಯಾಲೆನ್ಸ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಮೀನ ಲಗ್ನದವ್ರಿಗೆ. ಇಷ್ಟು ವೀಕ್ಷಕರೇ 12 ಲಗ್ನಗಳ ಫಲ, 30% ಫಲ. ಉಳಿದ 70% ನಿಮ್ಮ ಜಾತಕದಲ್ಲಿ ಫಿಕ್ಸ್ ಆಗಿರುತ್ತೆ. ಅದ್ರ ಜೊತೆಗೆ ಇದು ಆ್ಯಡ್ ಆನ್ ಆಗಿ ನಿಮಗೆ ವರ್ಷ ಫಲ ಕೊಡ್ತಕ್ಕಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.